ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಮಾಡ್ತಾಯಿದ್ದೀನಿ ಬಟಾಣಿ ಹಾಕಿ ಶಾವಿಗೆ ಬಾತ್ ಮಾಡೋದು. ತುಂಬಾ ಯಮ್ಮಿಯಾಗಿ ಟೇಸ್ಟಿಯಾಗಿರುತ್ತೆ. ಸೊ ಆಲ್ರೆಡಿ ನಾನಿಲ್ಲಿ ಬಟಾಣಿ, ಇದು ಹಸಿ ಬಟಾಣಿ ನಾನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿ. ಇಲ್ಲಿ ಕಡಾಯಿ ರೆಡಿ ಇದೆ. ಇಲ್ಲಿ ನಾನು ಚಾಪ್ ಮಾಡ್ಕೊಂಡಿದ್ದೀನಿ ಟೊಮ್ಯಾಟೊ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಏನೂ ಬೇಕಾಗಲ್ಲ. ಇಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಅಷ್ಟೇ. ಸೊ ಈ ಬಟಾಣಿ ಬಾಯ್ಲ್ ಆಗ್ತಾಯಿದೆ. ಸೊ ಅಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಆಯಿಲ್ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಕಡಲೆಬೇಳೆ ಫಾಲೋಡ್ ಬೈ ಉದ್ದಿನಬೇಳೆ, ಯಾವ್ದು ಬೇಕಾದ್ರೂ ಹಾಕೋಬೋದು ಫಸ್ಟು. ಸೊ ಈಗ ಹಸಿ ಬಟಾಣಿದು ಸೀಸನ್ ನಡೀತಾ ಇದೆ. ಸೊ ಸೀಸ್ನಲ್ ವೆಜಿಟೇಬಲ್ಸ್ ಏನಿದೆ ಎಲ್ಲನೂ ಆದಷ್ಟು ಎಲ್ಲ ತಿನ್ನೋದಕ್ಕೆ ಪ್ರಯತ್ನ ಪಡೋಣ. ಬಿಕಾಸ್ ಮತ್ತೆ ಈ ಒಂದು ವೆಜಿಟೇಬಲ್ಸ್ ಸಿಗಬೇಕಂದ್ರೆ ಇನ್ನೊಂದು ವರ್ಷ ವೆಯ್ಟ್ ಮಾಡಬೇಕು. ಸೊ ನಾವು ತಿಂದಿಲ್ವಲ್ಲ ಅಂತ ರಿಗ್ರೆಟ್ಸ್ ಬೇಡ. ಸೊ ನಾವು ಈ ಒಂದು ವಿಂಟರ್ ಏನಿದೆ ಎಲ್ಲ ವೆಜಿಟೇಬಲ್ಸ್ ಆದಷ್ಟು ಯೂಸ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಆನಿಯನ್ಸ್ ಹಾಕ್ಕೋತಾ ಇದ್ದೀನಿ. ಇದೊಂದು ಚಾಪ್ ಮಾಡಿ ಹಾಕ್ಬಿಡ್ತೀನಿ. ಸೊ ಆನಿಯನ್ ಮತ್ತು ಹಸಿಮೆಣ್ಸಿನ್ಕಾಯಿ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ನಾನಿಲ್ಲಿ ಟೊಮ್ಯಾಟೋಸ್ ಹಾಕ್ಕೋತಾ ಇದ್ದೀನಿ. ಇಲ್ಲಿ 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಇಲ್ಲಿ ಜಸ್ಟ್ ನಾನು ಒಂದು ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದೀನಿ ಸಾವಿಗೆ. ಇಬ್ಬರಿಗೆ ಆಗೋ ಅಷ್ಟು, 2-3 ಜನ ಸಿಂಪಲಾಗಿ ಟಿಫನ್ ಮಾಡ್ಕೋಬೋದು ಆ ಥರ. ಬಟ್ ಇಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ಗೆ ಮಾಡ್ಕೊತಾರೆ ಅದು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ತಕ್ಷಣ ಟೊಮ್ಯಾಟೋಸ್ ಬೇಗ ಸಾಫ್ಟ್ ಆಗುತ್ತೆ. ಸೊ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಟ್ಬಿಡೋಣ. ಸೊ ಅದ್ರ ಜೊತೆಗೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಉಪ್ಪಾದಮೇಲೆ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನು ಮುಚ್ಚಿಟ್ಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮೇಲಿಂದ ಹಾಕ್ಕೊಂಡಿದ್ದೆ. ಒಗ್ಗರಣೆಗೆ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಮೇಲಿಂದ ಹಾಕ್ಕೋಬೋದು. ಫೈನ್. ಟೊಮ್ಯಾಟೊ ಇಲ್ಲಿ ಸಾಫ್ಟ್ ಆಗಿದೆ. ಸೊ ಈಗ ಏನು ಮಾಡೋಣ ಅಂದರೆ, ಈ ಬಟಾಣಿ ಏನಿದೆ ನಾವು ಬಾಯ್ಲ್ ಮಾಡ್ಕೊಂಡಿರೋದು ಅದನ್ನು ಹಾಕ್ಕೋಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ, ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಸ್ವಲ್ಪ ಕಲರ್ ಕೂಡ ಇರುತ್ತೆ. ನೀವು ಮಕ್ಕಳಿಗೆ ಪ್ಯಾಕ್ ಮಾಡ್ತಿದ್ದೀರಾ ಅಂದರೆ ಅವಾಯ್ಡ್ ಮಾಡಬಹುದು ಚಿಲ್ಲಿ ಪೌಡರ್ನ. ಸೊ ಇಲ್ಲಿ ಬಟಾಣಿ ಹಾಕ್ಕೋತಾ ಇದ್ದೀನಿ. ಇದು ಹಸಿ ಬಟಾಣಿ ನಾನು ಕುಕ್ ಮಾಡ್ಕೊಂಡಿರೋದು, ಅದು ನೀರು ಸಮೇತ ಹಾಕ್ಕೋತಾ ಇದ್ದೀನಿ. ನಾನು ಸ್ವಲ್ಪನೇ ನೀರು ಇಟ್ಟಿದ್ದೆ ಬಟಾಣಿ ಬಾಯ್ಲ್ ಆಗೋದಕ್ಕೆ. ಇದಕ್ಕೆ ಇನ್ನೊಂದು ಚೂರು ನೀರು ಆ್ಯಡ್ ಮಾಡ್ಕೊಬೇಕು. ನೀರು ಆ್ಯಡ್ ಮಾಡಿಕೊಂಡು ಆಮೇಲೆ ಆ ನೀರನ್ನ ಕುದಿಯೋವರೆಗೂ ವೆಯ್ಟ್ ಮಾಡಬೇಕು. ಅದಾದಮೇಲೆ ಶಾವಿಗೆನ ಆ್ಯಡ್ ಮಾಡ್ಕೊಬೇಕು. ನೋಡಿ ಇಲ್ಲಿ ನೀರು ಕುದೀತಾ ಇದೆ. ನೀರು ಈ ಥರ ಕುದಿಬೇಕು, ಅವಾಗ ನಾವು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಇತ್ತು, ಅದನ್ನು ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಗ್ಗರಣೆಗೂ ಹಾಕೋಬೋದು, ಇಲ್ಲಾಂದರೆ ಈ ಥರ ಹಾಕ್ಕೊಂಡ್ರೆ ಇನ್ನೂ ಅದು ಚೆನ್ನಾಗಿರುತ್ತೆ. ಸೊ ಇದು ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ಶಾವಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾನು ಹೇಳ್ತಾ ಇದ್ದೆ, ನೀರು ಕುದಿಬೇಕಾದ್ರೆ ಶಾವಿಗೆ ಆ್ಯಡ್ ಮಾಡ್ಕೊಬೇಕು. ಇಲ್ಲ ಅಂದರೆ ಒಂಥರ ಅದು ಶಾವಿಗೆ ಎಲ್ಲ ಒಂಥರ ಅಂಟಾಗ್ಬಿಡುತ್ತೆ, ಪಿಚ್ಚಿ ಥರ ಆಗಿಬಿಡುತ್ತೆ. ಸೊ ಈಗ ನಾನು ತೊಗೊಂಡಿದ್ದೀನಿ ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ. ಆಲ್ರೆಡಿ ಇದು ಪ್ಯಾಕೆಟ್ ಅದು ಸಿಗುತ್ತೆ ನಮಗೆ ಹೊರಗಡೆ, ರೋಸ್ಟೆಡ್ ಶಾವಿಗೆ, ಅದನ್ನೇ ತೊಗೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸೊ ನಾನು ಫುಲ್ ಹಾಕ್ಕೊಂಡೆ, ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ನೋಡಿ ಇಲ್ಲಿ ಇದು ಇವಾಗ ಕುದೀತಾ ಇದೆ. ಇದೊಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಸ್ಲೋ ಮಾಡಬೇಕು ಫ್ಲೇಮು. ಬಿಟ್ಬಿಟ್ರೆ ಚೆನ್ನಾಗಿ ಕುಕ್ಕಾಗಿರುತ್ತೆ. ಮತ್ತು ಒಂದು ಸತಿ ಹಿಂಗೆ ತಿರುಗಿಸ್ಬೇಕು ಸೈಡಿಂದ. ಅದಾದಮೇಲೆ ಮತ್ತು ಮಿಡ್ಲಲ್ಲಿ ಈ ಥರ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಈಗ ರೆಡಿ ಇದೆ ನಮ್ಮ ಶಾವಿಗೆ ಬಾತ್. ಶಾವಿಗೆ ಉಪ್ಪಿಟ್ಟು ಬಟಾಣಿ ಹಾಕಿ ಮಾಡಿರೋದು. ತುಂಬಾ ಈಸಿಯಾಗಿ ಮಾಡ್ಕೊಬೋದು ಬ್ರೇಕ್ಫಾಸ್ಟ್ಗೆ. ಸೊ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ 1-2 ಸ್ಪೂನ್ ಗೀ ಹಾಕೋತಾ ಇದ್ದೀನಿ. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ 1-2 ಸ್ಪೂನ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೀ ನೀವು ಹಾಕ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೀವು ಈ ಥರ ರವೆನಲ್ಲೂ ಹಾಕ್ಕೊಂಡು ಮಾಡ್ಬೋದು. ಬಟ್ ಇದು ಶಾವಿಗೆ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟಾಣಿ ಹಾಕ್ಕೊಂಡು. ಸೊ ಮೇಲ್ಗಡೆಯಿಂದ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಬಿಸಿ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಗೆ ಸರ್ವ್ ಮಾಡಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ
ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಥರ ಒಳ್ಳೊಳ್ಳೆ ರೆಸಿಪೀಸ್ ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು.